ವಸ್ತು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ್ಗ RCB ಯಾವ ಥರ ಆಕ್ಷನ್ನ ತಗೊಳುತ್ತೆ, ಯಾವ ಥರ ರಿಟೆನ್ಷನ್ನ ಫಾಲೋ ಅಪ್ ಮಾಡುತ್ತೆ ಅನ್ನೋದು ಇವಾಗ ಒಂದು ಕ್ವೆಶನ್ ಆಗಿದೆ. ಯಾವ ಥರ ಯಾವ ಪ್ಲಾಯ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿರೋ ಮಟ್ಟಿಗೆ RCB 3 ರಿಟೆನ್ಷನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದು, 4 ರಿಟೆನ್ಷನ್ ಮಾಡ್ಬೋದು ಅಂತ ಹೇಳಿದ್ದೆ. 3 ಮೇನ್ ರಿಟೆನ್ಷನ್ ಆ್ಯಂಡ್ 1 ಅನ್ಕ್ಯಾಪ್ಡ್ ರಿಟೆನ್ಷನ್ ಮಾಡಬಹುದು ಸಾಧ್ಯತೆ ಇದೆ ಅಂತ. ಬಟ್ ನಿನ್ನೆ RP ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ RCB ಬಗ್ಗೆ. RCBಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ. RCB ಈ ಥರ ಹೋಯ್ತು ಅಂದರೆ ಬೆಟರ್ ಆಗಿರುತ್ತೆ. RCB ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಇಲ್ಲಿ, ಅವಾಗ ಮಾತ್ರ ಬ್ರಿಲಿಯಂಟ್ ಟೀಮ್, ಸಖತ್ ಟೀಮ್, ಬೊಂಬಾ ಟೀಮ್ನ ಮಾಡೋದಕ್ಕೆ ಸಾಧ್ಯ ಅಂತ RP ಸಿಂಗ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡಾದ್ಮೇಲೆ ನನಗೂ ಕೂಡ ಅನಿಸ್ತು, ಮಗ ಈ ಥರ ಮಾಡಿದ್ರು ಕೂಡ ಬೆಟರ್ ಆಗಿರುತ್ತೆ RCB ಅಂತ. ಅದೇ ಒಂದು ರಿಟೆನ್ಷನ್, ಒಂದೇ ಒಂದು ರಿಟೆನ್ಷನ್ ಜೊತೆಗೆ RCB ಹೋಯ್ತು ಅಂತಂದರೆ 5 RTM ಕಾರ್ಡ್ನ RCB ಅವರು ತೊಗೊಂಡು ಹೋಯ್ತು ಅಂದರೆ ಆಕ್ಷನ್ಗೆ, ಅವಾಗ ಬೆಟರ್ ಆಗಿರುತ್ತೆ ಅಂತ RCBಗೆ RP ಸಿಂಗ್ ಹೇಳಿದ್ದಾರೆ. ಸೊ RCBಗೆ RP ಸಿಂಗ್ ಈ ಥರ ಏನಕ್ಕೆ ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಇವಾಗ ನಾವು ರಿಟೆನ್ಷನ್ ಪ್ರೋಸೆಸ್ಸಲ್ಲಿ ಮುಂದೆಗಡೆ ಇಟ್ಟಿರುವಂಥ ಪ್ಲೇಸ್ಗಳು ಯಾರು ಅಂತಂದರೆ ಇಟ್ಸ್ ವಿರಾಟ್ ಕೊಹ್ಲಿ, ಸಿರಾಜ್ ಆ್ಯಂಡ್ ರಜತ್ ಪತಿದಾರು ಮೇಯ್ನಾಗೆ ನಾನು ಹೇಳಿದ್ದು ರಿಟರ್ನ್ ಆಗಬೇಕು ಅಂತ. ಜೊತೆಗೆ ಎಸ್ ದಯಾಳ್ ಅವರು ಕೂಡ ರಿಟರ್ನ್ ಆಗಬೇಕು ಅಂತ ಅನ್ಕ್ಯಾಪ್ಡ್ ಪ್ಲೇಯರ್ಗಳ ಕ್ಯಾಟಗರಿಯಲ್ಲಿ 4 ಕೋಟಿ ಅಂತ ಬಂದಾಗ, ಸೊ ಅನ್ಕ್ಯಾಪ್ಡ್ ಪ್ಲೇಯರ್ನ ರಿಟರ್ನ್ ಮಾಡೋದ್ರಲ್ಲಿ ಅರ್ಥ ಇದೆ. ಓಕೆ, ಇಬ್ಬರನ್ನ ರಿಟರ್ನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ RCB. ಒಂದು 18 ಕೋಟಿ, ಒಂದು 4 ಕೋಟಿ ಎಸ್ ದಯಾಳ್ ಆ್ಯಂಡ್ ವಿರಾಟ್ ಕೊಹ್ಲಿ ರಿಟರ್ನ್ ಆಗ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಎಸ್ ದಯಾಳ್ ಕೂಡ ಆಕ್ಷನ್ಗೆ ಬಿಡ್ತಾರೆ ಅಂತ ಅನ್ಕೊಳ್ಳಿ. 4 ಕೋಟಿಗೂ ಕೂಡ ಹೊರ್ತಾರೆ, 4 ಕೋಟಿಗಿಂತ ಕಮ್ಮಿ ಹೋಗ್ತಾರೆ ಅಂತ ಏನಾದ್ರು ಅನ್ನಿಸ್ತು ಅಂದರೆ ಬಿಡ್ತಾರೆ ಅಂತ ಅನ್ಕೊಳ್ಳಿ. ಬಟ್ ನನ್ನ ಪ್ರಕಾರ RCB ರಿಟರ್ನ್ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ. 4 ಕೋಟಿಗಿಂತ ಕಡಿಮೆ ಹೋಗೋದಿಲ್ಲ ನನ್ನ ಪ್ರಕಾರ. ಈ ಸೀಸನ್ ಆಕ್ಷನ್ಗೆ ಬಂದು ಅಂದರೆ ಸಖತ್ತಾಗಿ ಡೊಮೆಸ್ಟಿಕ್ ಎಲ್ಲ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಎಸ್ ದಯಾಳು. ಸೊ ಅದರಿಂದ ನನ್ನ ಪ್ರಕಾರ 4 ಕೋಟಿಗಿಂತ ಮೇಲ್ಗಡೆ ಹೋಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಸೊ ಇನ್ ಕೇಸ್ RCB ಏನಾದ್ರು 18 ಕೋಟಿ ಕೊಟ್ಬಿಟ್ಟು ವಿರಾಟ್ ಕೊಹ್ಲಿನ ಮಾತ್ರ ರಿಟರ್ನ್ ಮಾಡ್ಕೊಂತು ಅಂತಂದರೆ 120 ಕೋಟಿ ಪರ್ಸ್ ವ್ಯಾಲ್ಯೂಲಿ RCB 102 ಕೋಟಿನ ಇಟ್ಕೊಂಡು ಹೋಗುತ್ತೆ ಮಗ ಆಕ್ಷನ್ಗೆ. ಅದೇನಾದ್ರು RCB 4 ರಿಟೆನ್ಷನ್, ನಿನ್ನೆ ನಾನು ಏನು ಹೇಳಿದ್ದೆ, ಆ 4 ರಿಟೆನ್ಷನ್ ಮಾಡ್ತು ಅಂದರೆ 73 ಕೋಟಿ ಇಟ್ಕೊಂಡು ಆಕ್ಷನ್ಗೆ ಹೋಗಬೇಕಾಗುತ್ತೆ. 102 ಕೋಟಿ ಇಟ್ಕೊಂಡು ಆಕ್ಷನ್ಗೆ ಹೋಗೋದಕ್ಕೂ 73 ಕೋಟಿ ಇಟ್ಕೊಂಡು ಆಕ್ಷನ್ಗೆ ಹೋಗೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಸಿರಾಜ್ ಬೈ ಮತ್ತು ರಜತ್ ಪತಿದಾರ್, ಸೊ ಇವರು 18 ಕೋಟಿಗೆ ವರ್ತಾ ಆ್ಯಂಡ್ 11 ಕೋಟಿಗೆ ವರ್ತಾ ಅನ್ನೋ ಥರ ಒಂದು ಕ್ವಶನ್ ಬರುತ್ತೆ ಇವಾಗ. 14 ಕೋಟಿಗೆ ಸಿರಾಜ್ ಬೈ ವರ್ತಾ, ಸಿರಾಜ್ ಬೈ 14 ಕೋಟಿಗೆ ಆಕ್ಷನ್ಗೆ ಹೋದ್ರೆ ಅವರು ಹೋಗ್ತಾರ ಅಂತ ಕೇಳೋದಾಯಿತು ಅಂತಂದರೆ ಡೌಟು. 14 ಕೋಟಿಗೆ ಹೋಗೋದು ಸಿಕ್ಕಾಪಟ್ಟಿ ಡೌಟು ಸಿರಾಜ್ ಬೈ. ಯಾಕೆಂತಂದರೆ ರೀಸೆಂಟಾಗೆ ಏನಂತ ಪುಳಾಂಗಾಗಿ ಏನೆಲ್ಲ ಇವರು ಒಂಥರ ಬುಮ್ರಾ ಥರ ಬೌಲಿಂಗು, ಒಂಥರ ಏನೋ ಒಂಥರ ಕಮಾಲ್ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತಿಲ್ಲ, ಏನು ಅಷ್ಟೊಂದು ಆ ಮಟ್ಟಿಗೆ ಏನು IPL ಹಿಸ್ಟ್ರಿಲೇ ಅವ್ರು ಪ್ರೂವ್ ಮಾಡ್ಕೊಂಡಿಲ್ಲ. ಎಲ್ಲೋ ಒಂದು ಸೀಸನ್ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅದನ್ನು ಬಿಡ್ತು ಅಂತಂದರೆ ಇನ್ನೆಲ್ಲ ಸೀಸನ್ ಆಲ್ಮೋಸ್ಟ್ ಓಡಿಸ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ಪರವಾಗಿಲ್ಲ, ಒಂದು ರೇಂಜಿಗೆ ಕನ್ವಿನ್ಸಿಂಗ್ ಆಗೇನೆ ಇತ್ತು. ಒಂದು ರೇಂಜಿಗೆ ಒಂದು ನ್ಯೂಟ್ರಲ್ ಬೌಲಿಂಗ್ನ ಮಾಡ್ತಾರೆ ಅಷ್ಟೇ ಸಿರಾಜ್ ಬೈ. ಏನೋ ಹೆವಿ ವಿಕೆಟ್ಸ್ನ ತೆಗೆದುಬಿಟ್ರು. ಆ್ಯಕ್ಚುಲಿ ಏಷ್ಯಾ ಕಪ್ಪಲ್ಲಿ ಇಂಡಿಯಾ ಆಡ್ಬೇಕಾದ್ರೆ ಸಿರಾಜ್ ಬೈ ಬೇರೆ ಥರ ಇರ್ತಾರೆ, RCBಗೆ ಆಡ್ಬೇಕಾದ್ರೆ ಸಿರಾಜ್ ಬೈ, IPL ಆಡ್ಬೇಕಾದ್ರೆ ಸಿರಾಜ್ ಬೈ ಬೇರೆ ಇರ್ತಾರೆ. ನನ್ನ ಪ್ರಕಾರ 14 ಕೋಟಿ ಅಂತ ಅಂದಾಗ ಆಸು ಪಾಸಲ್ಲೇ ಮಗ, ಆಸು ಪಾಸಲ್ಲೇ ಸಿಗ್ತಾರೆ ನನ್ನ ಪ್ರಕಾರ. ಏನು ಅಂಥ ಹೆವಿ ಅಮೌಂಟ್ಗೇನೋ ಬೇರೆ ಟೀಮ್ಗೆ ಹೋಗೋದಿಲ್ಲ, ಅದೇ ಇನ್ನೂ ಕಡಿಮೆ ಅಮೌಂಟಿಗೆ ಸಿಗ್ತಾರೆ ಹೊರತು ನನ್ನ ಪ್ರಕಾರ 14 ಕೋಟಿನ ಕ್ರಾಸ್ ಆಗಿ 15 ಕೋಟಿ ಎಲ್ಲ ಕ್ರಾಸ್ ಆಗಿ ಇನ್ನೂ ಮೇಲ್ಗಡೆ ಹೋಗ್ತಾರೆ ಅಂತ ನನಗಂತೂ ಸಿರಾಜ್ ಬೈ ಅನ್ನಿಸ್ತಾ ಇಲ್ಲ. ಸೊ RCB ಇವ್ರನ್ನ ಬಿಡ್ತು ಅಂದರೆ ಆ ಆಸು ಪಾಸಲ್ಲೇ ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟಲ್ಲೇ ಸಿರಾಜ್ ಬೈ RCBಗೆ ಸಿಗ್ತಾರೆ. RTM ಕಾರ್ಡ್ ಯೂಸ್ ಮಾಡ್ಬೋದು ಸಿರಾಜ್ ಬೈ ಮೇಲೂ ಕೂಡ. ಜೊತೆಗೆ ರಜತ್ ಪತಿದಾರ್ ಮ್ಯಾಟ್ರಲ್ಲೂ ಕೂಡ ಅಷ್ಟೇ. ರಜತ್ ಪತಿದಾರ್ದು ಒಂಥರ ಫ್ಲಕ್ಚುಯೇಷನ್ ಹೇಳೋದಕ್ಕಾಗೋದಿಲ್ಲ. ಲಾಸ್ಟ್ ಸೀಸನ್ ಫಾರ್ಮ್ ಸಖತ್ತಾಗಿತ್ತು. ಫಸ್ಟ್ ಹಾಫು ಸಖತ್ತಾಗಿ ಆಡೋಕ್ಕಾಗಿಲ್ಲ ಅವರು, ಸೆಕೆಂಡ್ ಹಾಫು ಮಸ್ತಾಗಿ ಆಡಿದ್ದಾರೆ, 4-5 15 ರನ್ ಹೊಡೆದಿದ್ದಾರೆ. ಸೊ ಆದ್ದರಿಂದ ಅವ್ರದ್ದು ಹೇಳೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ಸಿರಾಜ್ ಬೈದ್ ಬೇಕಾದ್ರೆ ಹೇಳ್ಬೋದು 14 ಕೋಟಿಗಿಂತ ಕಡಿಮೆ ಹೋಗ್ತಾರೆ ಅಂತ ಸಿರಾಜ್ ಬೈದ್ ಹೇಳ್ಬೋದು. ಬಟ್ ಇವ್ರ ವಿಚಾರಕ್ಕೆ ಬಂತು ಅಂದರೆ ಹೇಳೋದಕ್ಕಾಗೋದಿಲ್ಲ, ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ರಜತ್ ಪತಿದಾರ್ನ ಆಕ್ಷನ್ಗೆ ಬಿಡ್ತು ಅಂತಂದರೆ ಇವರು 11 ಕೋಟಿಗೆ ಹೋಗ್ತಾರ ಅಥವಾ ಇನ್ನೂ ಜಾಸ್ತಿಗೆ ಹೋಗ್ತಾರ ಅಂತ. ಮಿಡ್ಲ್ ಆರ್ಡರ್ ಬ್ಯಾಟ್ರಿಗೆ ಸಿಕ್ಕಾಪಟ್ಟೆ ಇಂಡಿಯನ್ ಮಿಡ್ಲ್ ಆರ್ಡರ್ ಬ್ಯಾಟ್ರ್ ಪಕ್ಕ ಶಾರ್ಟಾಗಿ 11ಲ್ಲಿ ಆಡೋವಂಥ ಬ್ಯಾಟ್ರಿಗೆ ಇದ್ದೇ ಇರುತ್ತೆ ಡಿಮ್ಯಾಂಡ್ ಅಂತೂ. ಸೊ ಇವ್ರ ಮೇಲೆ ಬೇರೆಯವರು ಕೂಡ ಇಟ್ಟರು ಇಡ್ತಾರೆ. ಸೊ ಸೇಫ್ ಮಾಡ್ಕೊಬೇಕು ಅಂದರೆ ರಿಟರ್ನ್ ಮಾಡ್ಕೋತಾರೆ, ಇಲ್ಲ ಅವರು ರಿಸ್ಕ್ ತಗೋತೀನಿ ನಾನು ಸ್ವಲ್ಪ ಅಂತ ಅಂದರೆ ಆಕ್ಷನ್ಗೆ ಬಿಡ್ತಾರೆ. 11 ಕೋಟಿಗಿಂತ ಕಡಿಮೆ ಹೋಗ್ತಾರೆ ಅಂತ ಏನಾದ್ರು RCBಗೆ ಅನ್ನಿಸ್ತು ಅಂತ ಅಂದರೆ ಈಚೆ ಕಡೆ ಬಿಟ್ಬಿಟ್ಟು ಮತ್ತೆ ವಾಪಸ್ ಬೈಬ್ಯಾಕ್ ಅಂದರೆ RTM ಕಾರ್ಡ್ ಹೆಂಗಿದ್ದು ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಸೊ ಈ ಥರ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಪ್ಲೇಯರ್ಗಳ ರೆಪ್ಯುಟೇಷನ್ ಪ್ರಶ್ನೆನೂ ಕೂಡ ಬಂದ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ರಿಲೀಸ್ ಮಾಡಿಬಿಡ್ತು ಅಂತಂದರೆ ಆಕ್ಷನ್ಗೆ ಹಾಕ್ಬಿಡ್ತು ಅವ್ರನ್ನ ಅಂತ ಅಂದರೆ ಸಿರಾಜ್ ಬೈನ ಜೊತೆಗೆ ರಜತ್ ಪತಿದಾರ್ನ ಏನಾದ್ರು ಆಕ್ಷನ್ಗೆ ಹಾಕ್ಬಿಡ್ತು ಅಂದರೆ RCBಗೆ ಅವ್ರು ಬೇಡ, ಅದಕ್ಕೆ ಆಕ್ಷನ್ಗೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಬರುತ್ತೆ. ಅದೇ ಏನಾದ್ರು ರಿಟರ್ನ್ ಮಾಡಿಕೊಡ್ರು ಅಂತಂದರೆ RCBಗೆ ಇವ್ರ ಹತ್ರ ಸಿಕ್ಕಾಪಟ್ಟೆ ಒಂಥರ ಇಲ್ಲಾಗರು, ಇವ್ರು ಬೇಕೇ ಬೇಕು ನನಗೆ ಅನ್ನೋ ಥರ ಇಟ್ಕೊಂಡಿದ್ದಾರೆ. ಇವ್ರನ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಇಲ್ಲ RCB.
ಒಂಥರ ರಿಸ್ಕ್ ತೊಗೊಳೋದಕ್ಕೂ ಕೂಡ ರೆಡಿ ಇಲ್ಲ ಇವ್ರ ಜೊತೆಗೆ ಆರ್ ಸಿ ಬಿ ಅನ್ನೋ ಥರ ಇರುತ್ತೆ. ಸೊ ಈ ಥರ ಒಂದು ಪ್ಲಾನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಆರ್ ಪಿ ಸಿಂಗ್ ಹೇಳಿದ್ದಾರೆ. ಬಟ್ ಈ ಥರ ಇಂಪ್ಲಿಮೆಂಟ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಒಬ್ಬರನ್ನ ರಿಟೈರ್ ಮಾಡ್ಕೊಂಡು ಹೆಂಗಿದ್ರು 5 RTM ಕಾರ್ಡ್ ಇದೆಯಲ್ಲ, ಸೊ 5 RTM ಕಾರ್ಡ್ನ ಹೆಂಗೆ ಬೇಕಾದ್ರೂ ಇವ್ರು ಯುಟಿಲೈಸ್ ಮಾಡ್ಕೊಬೋದು. ಇಲ್ಲಿ ಎಸ್ ದಯಾಳ್ನು ಕೂಡ ಈಚೆ ಕಡೆ ಬಿಟ್ಬಿಟ್ಟು ಬೇಕಾದ್ರೆ ಅವ್ರ ಮೇಲೂ ಕೂಡ ಯುಟಿಲೈಸ್ ಮಾಡ್ಕೊಬೋದು ಅನ್ನೋ ಥರ ಇವರು ಹೇಳಿದ್ದಾರೆ. 18 ಕೋಟಿ ಮಾತ್ರ ಖರ್ಚು ಮಾಡಲಿ ಆರ್ ಸಿ ಬಿ ರಿಟೆನ್ಷನಲ್ಲಿ ಅಂತ. ಸೊ ನಿಮಗೆ ಈ ಒಂದು ಸ್ಟ್ರಾಟಜಿನ ಆರ್ ಸಿ ಬಿ ಇಂಪ್ಲಿಮೆಂಟ್ ಮಾಡ್ತು ಅಂತಂದರೆ ಏನು ಅನಿಸುತ್ತೆ ನಿಮಗೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸೊ ಒಂದು ರಿಟೆನ್ಷನ್ ಜೊತೆಗೆ ಆರ್ ಸಿ ಬಿ ಹೋಗೋದು ಡೌಟ್ ನನ್ನ ಪ್ರಕಾರ. ಹಂಗೆ 5 ರಿಟೆನ್ಷನ್ ಜೊತೆಗೆ ಕೂಡ ಹೋಗಲ್ಲ ಆರ್ ಸಿ ಬಿ. ಸೊ ಮಧ್ಯದಲ್ಲಿ ಆರ್ ಸಿ ಬಿ 3 ರಿಟೆನ್ಷನ್ನೋ ಅಥವಾ 4 ರಿಟೆನ್ಷನ್ನೋ ಮಾಡ್ಕೊಳ್ಳುತ್ತೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ಬಟ್ ಇವ್ರು ಹೇಳಿದ್ದು ಕೂಡ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡೋ ಅಂಥದ್ದೇನೆ. ಯಾಕೆಂದರೆ ಕರೆಕ್ಟಾಗೇ ಹೇಳಿದ್ದಾರೆ. ರಜತ್ ಪತಿದಾರ್ ಗೊತ್ತಿಲ್ಲ. ಬಟ್ ಇವ್ರದ್ದು ಸಿರಾಜ್ ಬೈದು ನನ್ನ ಪ್ರಕಾರ 15 ಕೋಟಿಗಿಂತ ಕಡಿಮೆನೇ ಹೋಗ್ತಾರೆ ಅವರು. ಸೊ ನನ್ನ ಪ್ರಕಾರ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ದುಡ್ಡು ಉಳಿಸೋವಂಥ ಸ್ಟ್ರಾಟಜಿ ಏನಾದ್ರು ಇದೆ ಅಂತಂದರೆ ಈ ಥರ ಮಾಡ್ಬೋದು. ಬಟ್ ಪ್ಲೇಯರು ನಮಗೆ ಇಲ್ಲಾಗೋರು ಬಿಟ್ಕೊಂಡು ಕೊಡಲ್ಲ. ನಾವು ಪ್ಲೇಯರ್ ಮರ್ಯಾದೆನ ಡಿಗ್ರೇಡ್ ಮಾಡಲ್ಲ. ನಾವು ರಿಟರ್ನ್ ಮಾಡ್ಕೊತೀವಿ, ಬಿಟ್ಕೊಂಡು ಕೊಡಲ್ಲ ಅಂತ ನಾವು ನಿರ್ಧಾರ ಆಗ್ಬಿಡ್ತೀವಿ ಅಂತ ಏನಾದ್ರು ಇಟ್ಕೊಂಡ್ರು ಅಂತಂದರೆ ಸೊ ಅದು ಕೂಡ ಬೆಟರ್ ಆಗಿರುತ್ತೆ. ಸೊ ಈ ಥರ ಪ್ಲಾಯ್ ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ ನನ್ನ ಪ್ರಕಾರ ಒಂದು 2-3 ಕೋಟಿ ಅಥವಾ ಒಂದು 5 ಕೋಟಿ ಉಳಿಸ್ಬೋದು ನಮ್ಮ ಆರ್ ಸಿ ಬಿ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ನಿಮಗೆ ಏನು ಅನ್ನಿಸ್ತಿದೆ ಮಗ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ಪ್ಲಾಯ್ ಸಿಗೋಣ ಬಾ.